ನಾವು ಮಾತಾಡ್ಬಿಟ್ಟು ಆ ಮಾತು ಯಾರ್ದೋ ಮನಸ್ಸು ನೋಯಿಸ್ತು. ಆ ವ್ಯಕ್ತಿ ತಿರುಗಿ ಮಾತಾಡ್ಬಿಟ್ರೇನೋ ಸುರೋಯ್ತಪ್ಪ, ಅವನು ಮಾತಾಡೋದಿಲ್ಲ. ಎಲ್ಲೋ ದೇವಸ್ಥಾನದ ಹತ್ರ ಹೋದ, ಹಳ್ಳಿಕಟ್ಟೆ ಮುಂದೆ ನಿಂತ, ನೋಡಪ್ಪ ನನಗೆ ಹಿಂಗಂದ್ರು ಅಂತ ಕಣ್ಣೀರಾಗ್ತ. ಅದೇ ಶಾಪ, ಅದೇ ಶಾಪ. ನನ್ನ ಜೊತೆ ಹೋರಾಟ ಮಾಡೋಕ್ಕೆ ಶಕ್ತಿ ಇರೋನ್ ಜೊತೆ ಹೊಡೆದಾಡಿದ್ರೆ ತಪ್ಪಲ್ಲ ಅದು. ನಾವೊಂದು ಹೊಡೆದು ಅವನು ಒಂದು ಹೊಡೆದ. ಆದರೆ ನಾನು ಹೊಡೆದ್ರು ತಿರ್ಕೊಂಡು ಹೊಡಿಕ್ ಆಗದೆ ಇರುವಂಥ ಅಸಹಾಯಕನಿಗೆ ಹೊಡಿತೀವಲ್ಲ ಪೆಟ್ಟು, ಅದಕ್ಕೆ ಭಗವಂತ ಕೊಡ್ತಾನೋ ನಿನ್ನ ಗ್ಯಾರಂಟಿ ಪೆಟ್ಟು. ಅದಕ್ಕೆ ಯಾವತ್ತೂ ಕೂಡ ನೊಂದೋರು ನೋಯಿಸಬಾರ್ದು, ದಣದೋರು ದಣಿಸಬಾರ್ದು, ಕಷ್ಟದಲ್ಲಿರುವ ಕುಹಕ ಮಾಡಬಾರ್ದು, ಇನ್ನೊಬ್ರು ಬದುಕ ಆಡ್ಕೋಬಾರ್ದು. ಕೊಟ್ಟು ಕೆಟ್ಟವನೊಬ್ಬ, ಕೊಡದೆ ಕೆಟ್ಟವನೊಬ್ಬ, ಮುಟ್ಟು ಕೆಟ್ಟವನೊಬ್ಬ, ಮುಡ್ತೆ ಕೆಟ್ಟವನೊಬ್ಬ, ಮಾತಾಡ ಕೆಟ್ಟವನೊಬ್ಬ. ಕೊಟ್ಟು ಕೆಟ್ಟವನು ಬಲಿಚಕ್ರವರ್ತಿ, ಭೂಮಿದಾನ ಕೊಟ್ಟು ಕೆಟ್ಟ. ಕೊಡದೆ ಕೆಟ್ಟವನು ಯಾರು ಗೊತ್ತಾ? ದುರ್ಯೋಧನ. ಸಾಕ್ಷಾತ್ ಕೃಷ್ಣ ಪರಮಾತ್ಮ ಬಂದು ಒಂದು 5 ಕೊಟ್ಬಿಡಪ್ಪ ಪಾಂಡವರಿಗೆ, ಉಳ್ಕೋ ನೀನು ಒಂದು. ನಾನು ಕೊಟ್ಟನ, ಕಟ್ಟಗಡಗಾದರೂ ಪಾಂಡವರನ್ನು ಕಾಡಿಗಟ್ಟುತ್ತೇನೆ, ಆ ಪಾಂಡವರಿಗೆ ಒಂದು ಗೋಪಾಲವನಿರುವಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಏನಾರ್ಭಟ ಅವನು. ಆದ್ರೆ ಉಳ್ಕಣ್ಣ ಹಂಗಂದ್ಬಿಟ್ಟು 18 ತಿಂದೋದಕ್ಕೆ ಎಲ್ಲ ಬಿಟ್ಬಿಟ್ಟು ಹೋದ ಒಂದ್ ಕಡೆಯಿಂದ. ಕೊಳ್ಳಿ ಹಿಡಕ್ ಮಕ್ಳಿಲ್ದಂಗೆ ಆಗೋಯ್ತು ಯಾರು ದುರ್ಯೋಧನನ್ ಬದುಕು. ಅವನು ಶವಕ್ ಚಿತಾಗ ಬೆಂಕಿ ಹಿಡಕ್ ಮಕ್ಕಳಿಲ್ಲ, ವಂಶೋದ್ಧಾರಕರಿಲ್ಲ. ಅವನೊಬ್ಬನ ಹಠ ಕುರುವಂಶವನ್ನ ಬಲಿ ತಗೊಂಡ್ಬಿಡ್ತು. ಹಾಗೆ ಮುಟ್ಟಿ ಕೆಟ್ಟೋನ್ ಯಾರು ಗೊತ್ತಾ? ಸುರಪತಿ ದೇವೇಂದ್ರ, ಇಂದ್ರ. ಅವನು ಆ ಇಂದ್ರ ಋಷಿಪತ್ನಿ ಮುಟ್ಟಿ ಕೆಟ್ಟೋನ. ಮುಟ್ಟದೆ ಕೆಟ್ಟೋನ್ ಯಾರು ಗೊತ್ತಾ? ರಾವಣೇಶ್ವರ. ಸೀತೆ ಒತ್ಕೊಂಡೋಗಿ ಮಡಿಕಂಡ, ಮುಟ್ಲೆ ಎಲ್ಲ ಕೆಟ್ಟೋದ ಅವನು. ಮಾತಾಡ್ ಕೆಟ್ಟೋನ್ ಯಾರು ಗೊತ್ತವ? ನೀವು ಬರೋದಿಲ್ವಲ್ಲ ಶನಿ ಮಹಾತ್ಮನ್ ಕತೆಗೆ, ಅವನೇ ವಿಕ್ರಮ್ ರಾಜ ಮಾತಾಡೇ ಕೆಟ್ಟೋದ ಅವನು. ಅಲ್ಲಿ ಮಾತಾಡಿದ್ರು, ಪೂಜೆ ಮಾಡ್ತಾ ಇದ್ರು, ಒಂದೊಂದು ಗ್ರಹದ ಬಗ್ಗೆ ಹೇಳ್ತಿದ್ರು. ಅವ್ರು ಯಾರೋ ಗುರುಗಳು ಅಂದ್ಬಿಟ್ರು, ಅಪ್ಪ ಇವನು ಶನೇಶ್ವರ ಅಂತ ಕಣಪ್ಪ, ಸೂರ್ಯನ ಮಗ ಕಣಪ್ಪ, ಅವ್ರ ಅಪ್ಪನಿಗೂ ಕಷ್ಟ ಕೊಟ್ಟಿದ್ದ ಅಂದ್ಬಿಟ್ನಪ್ಪ. ಯಾಕೆ ಕೊಟ್ಟ? ಕೊಡೋಕೆ ಅವನೇನು ತಪ್ಪು ಮಾಡ್ದ? ಕೊಡ್ಬೋದಾ? ಕೊಟ್ಟು ಸರಿಯಾ ತಪ್ಪ ಯೋಚನೆ ಮಾಡಿದ್ಬಿಟ್ಬಿಟ್ಟು ಅಪ್ಪನಿಗೆ ಕಷ್ಟ ಕೊಟ್ಟ. ಅವನೆಂತ ದೇವ್ರು ಅವನು? ಅವನಂತವನಾದ್ರೆ ಬರ್ಲಿ ನನ್ನ ಮುಂದಕ್ಕೆ ಅಂದ ಬಂದ. 7 ನಿಮಿಷ ಮಾತಾಡ್ಬಿಟ್ಟು 7 ವರ್ಷ ಅನುಭವಿಸೋನೆ ನೋವ. ಅದಕ್ಕೆ ಮಾತನಾಡುವ ಮುನ್ನ ವಿವೇಚನೆ ಇರಬೇಕು. ನೋಡಿ, ಕಾಲ್ ತಪ್ಪಿದ್ರೆ ಬಿದ್ರೆ ಮ್ಯಾಕ್ ಎತ್ತಾರೆ ಯಾರಾದ್ರು, ನಾಲ್ಗೆ ತಪ್ಪಾರ್ದು, ನಾಲ್ಗೆ ಬಿದ್ರೆ ತುಕ್ಕು ಬರದೆ ಹೋಯ್ತಾರೆ ಯಾರು ಆಮೇಲೆ. ಅದಕ್ಕೆ ನಮ್ಮ ಮಾತು ಮಹಾದೇವನಿಗೆ ಅರ್ಪಿತ. ನನ್ನ ಮಾತು ಎಲ್ಲೋ ಒಂದು ಲೆಕ್ಕ. ಒಬ್ರು ತುಚ್ಛವಾಗಿ ಮಾತಾಡಬಾರ್ದು, ನಿಂದಿಸಬಾರ್ದು. ನಾ ಮಾತಾಡ್ತೀನಿ. ನಾನು ಮಾತಾಡಿದ್ರೆ ಕೆಲವ್ರಿಗೆ ಸಖತ್ ನೋವು. ನಾನು ಮಾತಾಡ್ಬಿಟ್ರೆ ಹೊಸಿನೂ ಇದಿಲ್ಲ. ನೆನ್ನೆ ಬೊಯ್ದಾಕ್ಬಿಟ್ಟ ಒಬ್ಬ. ನನ್ನ ಅನ್ಬಾರ್ದವ ಹರಿಕಥೆ ಮಾಡ್ತಾ ಇದ್ದೆ. ತಾಯಿ ತಂದೆಯೇ ದೇವರು. ಎತ್ತ ತಾಯಿ ತಂದೆಗಳನ್ನ ಸರಿಯಾಗಿ ನೋಡ್ಕೊಳ್ಳದೆ ಇರೋನು ಎಷ್ಟು ಕೋಟಿ ಇದ್ರೆ ಏನ್ ಪ್ರಯೋಜನ? ಅಂತ ಪರಮ ಪಾಪಿಗಳು ಈ ಲೋಕದಲ್ಲಿ ಇದಾರಲ್ಲ ಅಂದ್ಬಿಟ್ಟೆ. ಎದ್ದು ಜಗಳಕ್ಕೆ ಬಿದ್ದು ಬಿಡೋದು ಅವನು. ಹರಿಕತೆ ಬಂದಿದ್ದಿ, ಹರಿಕತೆ ಮಾಡೋ, ಬಿಕ್ಕದ ವಿಚಾರ ನಿನಗೆ ಹಾಕ್ಬೇಕು. ನಾನು ನೋಡ್ತಾವನೆ ಅಷ್ಟೊತ್ತಿಂದ ಆಡೋದೇ ಮಾತು ನಿಂದು. ನೀನು ಒಬ್ಬನೇ ಮಾತು ಕಲ್ತರು ನೆಟ್ಟು ಕತೆ ಮಾಡಕ್ ಬರಲ್ಲ ನಿನಗ ಅಂತ ಬೈಕ್ ಒಂಟೆ ಹೋದ. ನಾ ತಪ್ಪೇನಂದೆ ಅಂತ ನನಗೆ ಬೇರೆ ತಪ್ಪೇನಾರ ಅಂದ್ಬಿಟ್ನ. ಅವನ ತಗೋದ, ಇನ್ನೊಬ್ಬ ಓಡ್ ಬಂದ. ಸ್ವಾಮಿ ನಮಸ್ಕಾರ, ನಮ್ಮ ದೊಡ್ಡಪ್ಪನ ಮಗ ಸ್ವಾಮಿ. ಅವನು ಬೆಂಗಳೂರಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗವನೆ, 3-4 ಕೋಟಿ ದುಡ್ಡು ಮಾಡವನೆ. ಊರಲ್ಲಿ 30 ಎಕರೆ ಗದ್ದೆ ಇದೆ. ಅವ್ರ ಅವನ ವೃದ್ಧಾಶ್ರಮಕ್ಕೆ ಸೇರ್ಸವನ. ಅದಕ್ಕಂಗೆ ಅಂದ್ಬಿಟ್ಟು ಹೋದಾಕನ. ನೀನು ಹೇಳದ್ ಮಾತು ಚುಚ್ಚಂಗೆ ಆಗೋಯ್ತು, ಸುಮ್ಮನಿರಪ್ಪ, ಬೇಜಾರು ಮಾಡ್ಕೋಬೇಡ ಅಂತ. ಇವೆಲ್ಲ ಅಲ್ಲ, ಇವೇನು ತಪ್ಪಲ್ಲ ಬಿಡ್ರಿ, ತಪ್ಪಲ್ಲ ಇದು. ಅವನು ತಪ್ಪು ಮಾಡ್ತಿದ್ದಾಗ ತಿದ್ದೇಳ್ಬೇಕಾದ್ದು ದಾರ್ಶನಿಕರ, ಹರಿಕತೆ ಮಾಡೋರ, ಪೂಜೆ ಮಾಡೋರು ಕರ್ತವ್ಯ. ನಾವು ಮಾಡೋದೇ ಅದು. ಅವ್ನು ಬೈಕೊಂಡ್ರು ಸರಿಯಾ, ಬೈಕದರು ಸರಿಯಾ, ಹೋಗ್ಳಿದ್ರು ಸರಿಯಾ. ಕೊನೆ ಮಾತು ಹೌದಲ್ವಾ? ಯಾರು ಹರಿಕತೆ ಮಾಡ್ಕೊಂಡು ಹಿಂಗೆ ಹೇಳ್ತಾವನೆ, ನಾನು ನೋಡಿದ್ರೆ ಇಷ್ಟೆಲ್ಲ ದುಡ್ಡು ಇಟ್ಕೊಂಡು ನಮ್ಮ ತಾಯಿ ತಗೊಂಡು ವೃದ್ಧಾಶ್ರಮಕ್ಕೆ ಬಿಟ್ಟಿವನಲ್ಲ ಅಂತ ಏನಾರ ಒಂಚೂರು ಯೋಚನೆ ಮಾಡಿದ್ರೆ ಮನುಷ್ಯನಾರು ಆಗ್ತಿದ್ದ. ಕೊನೆ ಪಕ್ಷ ಕ್ಷಮೆಗಾರು ಯೋಗ್ಯ ಆಗ್ತಿದ್ದ. ಅದು ಬಿಟ್ಟು ನಾನು ಮಾಡೋದೇ ಸರಿ, ನಿನ್ನ ಪಾಡನಿ ಹರಿಕತೆ ಮಾಡು ಅಂದ್ಬಿಟ್ಟು ಹೋದ್ನಲ್ಲ ಪಾಪಿ. ಯಾವ ದೇವ್ರು ಕಾಪಾಡ್ತದ ಅವ್ರನ್ನ?